ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೆಸುವಿನ ಗೆಡ್ಡೆ ತಗೊಂಡಿದ್ದೀನಿ. ಕೆಸುವಿನ ಗೆಡ್ಡೆ ಪುಳಿ ಮಿಂಚಿ ಗಸಿ ಮಾಡ್ತಾ ಇದ್ದೀನಿ. ಇದನ್ನು ಈಗ ಎಲ್ಲ ತೆಗಿಬೇಕು. ಹೀಗೆ ಫುಲ್ಲು ಇದರಲ್ಲಿ ಮಣ್ಣೆಲ್ಲ ಇದೆ. ಚೆನ್ನಾಗಿ ಹೀಗೆ ತೆಗೆದು ಇದನ್ನು ತೊಳಿಬೇಕು. ತೊಳೆದು ತರ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಮೆಣಸು ತಗೊಂಡಿದ್ದೀನಿ, 15 ಮೆಣಸಿದೆ ಇದರಲ್ಲಿ. ಹುಣಸೆ ಹುಳಿ, ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ ತಗೊಂಡಿದ್ದೀನಿ, ಚಕ್ಕೆ ಲವಂಗ, ಅರಶಿನ, ಸಾಸಿವೆ, ಟೊಮೆಟೊ 1, 2 ಈರುಳ್ಳಿ, ಕಾಯಿ ಮೆಣಸು 2, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ, ತೆಂಗಿನ ಎಣ್ಣೆ. ಈ ಸಾಮಗ್ರಿನೆಲ್ಲ ಹುರ್ಕೊಳ್ತೀನಿ. ಈಗ ಬಾಣಲೆ ಇಟ್ಟಿದ್ದೀನಿ. ಈಗ ಸಾಮಗ್ರಿಗಳನ್ನೆಲ್ಲ ಹುರಿಬೇಕು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಮೆಂತ್ಯ ಹಾಕ್ತೀನಿ. ಮೆಂತ್ಯ ಜಾಸ್ತಿ ಹಾಕೋದು ಬೇಡ, ಕೈ ಬರುತ್ತೆ. ಅದು 4-5 ಸಾಕು. ಚಕ್ಕೆ ಲವಂಗ ಹಾಕ್ತಿದ್ದೀನಿ. ಜೀರಾ, ಸಾಸಿವೆ, ಕೊತ್ತಂಬರಿ ಬೀಜ, ಎಣ್ಣೆಯಲ್ಲಿ ಫ್ರೈ ಆಗಬಹುದು. ಇದು ಫ್ರೈ ಆಯಿತು. ಮೆಣಸು ಹಾಕಿದ್ದೀನಿ. ಆಯಿತು ಫ್ರೈ. ಇದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಪುನಃ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಶುಂಠಿ ಹಾಕ್ತಿದ್ದೀನಿ. ಕಾಯಿ ಮೆಣಸು, ಈರುಳ್ಳಿ ಹಾಕ್ತಿದ್ದೀನಿ. 2 ಈರುಳ್ಳಿ ತಗೊಂಡಿದ್ದೀನಿ. ಈಗ ಆಯಿತು, ಫ್ರೈ ಆಯಿತು. ಇದನ್ನೇ ಎಲ್ಲ ಸಾಮಗ್ರಿಗಳನ್ನು ರುಬ್ಬಿ ತರಬೇಕು. ಎಲ್ಲ ಇದಕ್ಕೆ ಹಾಕ್ತೀನಿ. ಎಲ್ಲ ಇದಕ್ಕೆ ಹಾಕ್ತೀನಿ. ಹುಣಸೆ ಹುಳಿ ಸಹ ಹಾಕ್ತೀನಿ ಇದಕ್ಕೆ. ಇದು ರುಬ್ಬಿ ತರಬೇಕು. ಇದನ್ನು ಅರಶಿನ ಸ್ವಲ್ಪ ಆಯ್ತು. ಇದನ್ನು ತೆಗಿತಾ ಇದ್ದೀನಿ. ಗೆಡ್ಡೆಯನ್ನು ತಂದಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ತೊಳೆದು ತಂದೀನಿ. ಈಗ ಬೇಯಿಸ್ಬೇಕು. ಇದನ್ನು ಒಂದು 1/4 ಗಂಟೆ ಬೇಯಬೇಕಿದು. ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಬೇಯಲಿ 1/4 ಗಂಟೆ. ಈಗ ರುಬ್ಬಿ ತರ್ತೀನಿ ನಾನು. ಆಯ್ತು. ಇದು ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಬೇಡಿ ಉಪ್ಪು ಹಾಕಿ ಮುಚ್ತಾ ಇದ್ದೀನಿ. ಇದು ಆಯ್ತಿದ್ದು. ಈಗ ತೆಗಿತಾ ಇದ್ದೀನಿ. ಇದರ ನೀರೆಲ್ಲ ತೆಗಿಬೇಕೀಗ. ನೀರು ತೆಗೆದು ತರ್ತಿದ್ದೀನಿ. ಪಾತ್ರೆ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಸಾಸಿವೆ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಿದ್ದೀನಿ. ಈರುಳ್ಳಿ 1 ತಗೊಂಡಿದ್ದೀನಿ. ಟೊಮೆಟೊ 1 ತಗೊಂಡಿದ್ದೀನಿ. ಫ್ರೈ ಆಯಿತು. ಈಗ ರುಬ್ಬಿ ತಂದಿದ್ದೀನಿ ಮಸಾಲ. ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ ಇದಕ್ಕೆ. ಇಷ್ಟು ಗಟ್ಟಿ ಸಾಕಿದು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೀನಿ. ವೆಜ್ ಪುಳಿ ಮಿಂಚು ಮಾಡ್ತಿದ್ದೀನಿ. ಚಿಕನ್ ಮೀನೆಲ್ಲ ಪುಳಿ ಮಿಂಚು ಮಾಡ್ತಾರಲ್ಲ, ಇದು ವೆಜ್ ಕೂಡ ಪುಳಿ ಮೆಣಸು ಮಾಡ್ಬೋದು.
ಕುದಿ ಬರಬೇಕು. ಮುಚ್ತಾ ಇದ್ದೀನಿ ಈಗ. ಆಯ್ತು, ಇದು ಚೆನ್ನಾಗಿ ಕುದಿ ಬಂದಿದೆ. ಇದು ಕೆಸುವಿನ ಗೆಡ್ಡೆ ಹಾಕ್ತಿದ್ದೀನಿ. ಇದನ್ನು ನೀರೆಲ್ಲ ತೆಗೆದು ತಂದಿದ್ದೀನಿ. ಸ್ವಲ್ಪ ಕುದಿ ಆಗಬೇಕು. ತೆಗಿತಾ ಇದ್ದೀನಿ. ಆಯ್ತು, ಇದು ಕೆಸುವಿನ ಗೆಡ್ಡೆಯ ಪುಳಿ ಮುಂಚಿ ರೆಡಿ ಆಯಿತು. ಕೆಸುವಿನ ಗೆಡ್ಡೆಯ ಪುಳಿ ಮುಂಚಿ ನೋಡಿ ರೆಡಿ ಆಯಿತು. ಚೆನ್ನಾಗಿರುತ್ತೆ, ನೋಡಿ ಒಮ್ಮೆ ಟ್ರೈ ಮಾಡಿ.